ಜಮೀರ್ ಸಾಹೇಬ್ ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಜಗತ್ತಿನ ಅತಿ ದೊಡ್ಡ ಸಮಾಜ ಅನಿಸ್ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಪೈಗಂಬರ್ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ. ಮೊಟ್ಟಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಮುಬಾರಕ್ ಅಂತ ಹೇಳ್ತೇನೆ. ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಾಕಷ್ಟು ಜನಕ್ಕೆ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ. ಅವ್ರ ತಂದೆ ತೀರ್ಕೊಳ್ತಾರೆ. ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವ್ರನ್ನ ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ, ಬಿಸಿಲು ಮರಳುಗಾಡು. ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನಿದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ. ಅಂದರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನು ನಾವು ಅವರೊಂದು ಮಾತನ್ನು ಕೂಡ ಹೇಳ್ತಾರೆ. ನಿಮ್ಮಲ್ಲಿ 2 ರೊಟ್ಟಿ ಇದ್ದರೆ ಒಂದನ್ನು ಇಲ್ಲಿ ತಗೊಳ್ಳಿ, ಇನ್ನೊಂದು ಪಕ್ಕದಲ್ಲಿರೋರು ಕೊಡಿ ಅಂತ ಹೇಳ್ತಾರೆ. ಆ ಪಕ್ಕದಲ್ಲಿರೋರು ಯಾವ ಹಿಂದೂ ಮುಸಲ್ಮಾನ ಮಾನವ, ಇದೆಲ್ಲ ಇತಿಹಾಸಗಳನ್ನು ನೋಡಬೇಕು. ಯೇಸು ಕ್ರಿಸ್ತರು ಕೂಡ ಮಾನವತಾವಾದವನ್ನು ಮಾಡಿದ್ದಾರೆ. ಪೈಗಂಬರವರು ಕೂಡ ಮಾನವತಾವಾದವನ್ನು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಸರ್ವಧರ್ಮ ಪರಿತ್ಯಜಾಮೇಕಂ ಶರಣಂ ಮಧ್ಯ ಹಂಸೋ ಓಂ ಶ್ರೀಕೃಷ್ಣ ಪರಮಾತ್ಮ. ಅಂದರೆ ಭಗವಂತ ಕೃಷ್ಣ ಪರಮಾತ್ಮ ಏನು ಹೇಳ್ತಾರಂದ್ರೆ